ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ. ಎಲ್ಲ ಆಸ್ತಿಕರು ಕೂಡ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, 9ನೇ ತಾರೀಕು ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಮಾಡುವಂತಹ ದಿವಸ. ಖಂಡಿತ ಶುಭವಾಗಲಿ. ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಆಗಸ್ಟ್ 30ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಅದ್ಭುತವಾಗಿ ನಡೀತಾ ಇದೆ. ಅದರಲ್ಲೂ ಆಗಸ್ಟ್ ತಿಂಗಳು 100% ಸಂಪೂರ್ಣ ಶುಭ ಫಲಗಳನ್ನು ಕಾಣುವಂತಹ ಸಮಯ. ಕೇಂದ್ರ ಕೋಣಾಧಿಪತಿಗಳು ಲಾಭಸ್ಥಾನದಲ್ಲಿ ಸೇರ್ತಾರೆ. ನೋಡಿ, ಈ ಕಾಂಬಿನೇಷನ್ ಮಾಸ ಭವಿಷ್ಯ ನೋಡುವಂಥವರಿಗೆ ಖಂಡಿತವಾಗ್ಲೂ ಅವಶ್ಯಕವಾಗಿರುತ್ತೆ. ವರ್ಷದಲ್ಲಿ ಒಂದು ತಿಂಗಳು ಎಲ್ಲೋ ಅಪರೂಪದಲ್ಲಿ, ಅಂದರೆ ವರ್ಷಕ್ಕೆ 1-2 ಬಾರಿ ಮಾತ್ರ ಈ ಥರದ ಕಾಂಬಿನೇಷನ್ಗಳು ಕೂಡುವಂಥದ್ದಿರುತ್ತೆ. ಪಂಚಮಾಧಿಪತಿಯಾದಂತಹ ಗುರು, ಕರ್ಮಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಸೇರ್ತಾರೆ. ಸೊ ಇದು ಅದ್ಭುತವಾದಂತಹ ಲಾಭಗಳನ್ನು ಕೊಡುವಂತಹ ಸಮಯ. ಏಕೆಂದರೆ ಸಿಂಹರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗುತ್ತೆ. ಅಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇರೋದ್ರಿಂದ ಶನಿ ದೋಷಗಳ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗುತ್ತೆ. ಗುರು ಲಾಭಸ್ಥಾನಕ್ಕೆ ಬರುವಂಥದ್ದು 12 ವರ್ಷಕ್ಕೆ ಒಮ್ಮೆ ಮಾತ್ರ. ಲಾಭದಲ್ಲಿರುವಾಗ ಗುರುದೃಷ್ಟಿ ಅನ್ನುವಂಥದ್ದು ಸಂತಾನ ಸ್ಥಾನ ಹಾಗೆ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಅದಕ್ಕಿಂತ ಉತ್ತಮವಾದಂತಹ ಗುರುಬಲ ಇರೋದಿಲ್ಲ. ಇದು ಬಹಳ ಅಪರೂಪದಲ್ಲಿ 12 ವರ್ಷಕ್ಕೊಮ್ಮೆ ಬರುವಂಥದ್ದು. ಸೊ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳು ತುಂಬ ಅದ್ಭುತವಾಗಿದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲಗಳನ್ನು ನೋಡ್ಬೋದು. ಯಾಕೆ ಪ್ರತಿ ಸಲ ಮುಂದಿನ ದಿನಗಳು ಅಂತ ಹೇಳ್ತೇವೆ ಅಂದರೆ, ಈ ಸಮಯದಲ್ಲಿ ಅಷ್ಟು ಲಾಂಗ್ ಟರ್ಮ್ ಅನುಕೂಲ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಮಾಸ ಇದು. ಕೇವಲ ಈ ತಿಂಗಳಿಗೆ ಮಾತ್ರ ಅನುಕೂಲ ಆಗುತ್ತೆ ಅಂತ ಹೇಳೋದಿಲ್ಲ. ಈ ಸಮಯದಲ್ಲಿ ಮಾಡುವಂತಹ ಪ್ರಯತ್ನಗಳು ಮುಂದಿನ 2-3 ತಿಂಗಳಿಗೆ ಅನುಕೂಲಗಳನ್ನು ಕೊಡೋದಕ್ಕೆ ಸಾಮರ್ಥ್ಯ ಇರುತ್ತೆ. ಸಿಂಹರಾಶಿಯವರು ಖಂಡಿತವಾಗ್ಲೂ ಇದರ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡ್ಬೋದು. ಈ ತಿಂಗಳ 17ರ ನಂತರ ರಾಶ್ಯಾಧಿಪತಿ ಸೂರ್ಯ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಅದ್ಭುತವಾದಂತಹ ಸಮಯ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಈ ಮಾಸಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ದ್ವಿತೀಯ ಧನಾಧಿಪತಿ ಬುಧ ವ್ಯಯಭಾವದಲ್ಲಿದ್ದು ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಸೊ ಈ ಮಾಸಗಳಲ್ಲಿ ಅನಿರೀಕ್ಷಿತವಾಗಿ ಧನವ್ಯಯ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಶುಭ ವ್ಯಯಗಳನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಖಂಡಿತ ಸೂಕ್ತ. ಏಕೆಂದರೆ ಕರ್ಮಾಧಿಪತಿ ಶುಕ್ರ ಲಾಭದಲ್ಲಿದ್ದಾನೆ, ಪಂಚಮಾಧಿಪತಿಯನ್ನು ಒಡಗೂಡಿ ಕೂತ್ಕೊಳ್ತಾನೆ. ಸೊ ತುಂಬ ವಿಮರ್ಶೆ ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳು ಲಾಭದಾಯಕವಾಗುತ್ತೆ. ಧನ ವ್ಯಯ ಆಗೋದಕ್ಕೆ ಬುಧ ವ್ಯಯದಲ್ಲಿದ್ದಾನೆ, ಶನಿ ಧನಸ್ಥಾನವನ್ನು ನೋಡ್ತಾನೆ. ಸೊ ಇದನ್ನು ಯಾವುದಾದ್ರೂ ಒಂದು ಪರ್ಮನೆಂಟ್ ವ್ಯವಸ್ಥೆಗಳ ಬಗ್ಗೆ ಅಥವಾ ಶಾಶ್ವತವಾದ ವ್ಯವಸ್ಥೆಗಳ ಬಗ್ಗೆ ಇನ್ವೆಸ್ಟ್ ಮಾಡುವಂಥದ್ದು ಸಿಂಹರಾಶಿಯವರಿಗೆ ಶುಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಬುಧಾದಿತ್ಯ ಯೋಗ ಖಂಡಿತ ಶುಭ ಆಗುತ್ತೆ. ಅಷ್ಟಮ ಶನಿಯ ಪ್ರಭಾವಗಳು 2 ರೀತಿಯಲ್ಲಿರುತ್ತೆ. ಒಂದು, ಕುಟುಂಬದಲ್ಲಿ ತುಂಬ ಹತ್ತಿರದವ್ರ ಜೊತೆ ನಿಷ್ಠುರಾಗುವಂಥದ್ದು, ಇಲ್ಲ ಅನಿರೀಕ್ಷಿತ ಧನವ್ಯಯ ಆಗುವಂಥದ್ದು. ಇದೆರಡೇ ಅವನ ಪ್ರಭಾವಗಳು ಹೆಚ್ಚಾಗಿರೋದು. ಇನ್ನು ಕರ್ಮ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಟೆನ್ಷನ್ ಅಥವಾ ಕಿರಿಕಿರಿಗಳನ್ನು ಸೃಷ್ಟಿ ಮಾಡ್ತಾನೆ. ಇದು ಅಷ್ಟಮ ಶನಿಯ ಪ್ರಭಾವ ಸಿಂಹರಾಶಿಯವರಿಗೆ. ಸೊ ಸಿಂಹರಾಶಿಯವರು ಅಷ್ಟಮ ಶನಿ ಪ್ರಾರಂಭ ಆಗಿ 3-4 ತಿಂಗಳಾಗಿದೆ. ಉದ್ಯೋಗದಲ್ಲಿ ಯಾವುದಾದ್ರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಈ ಮಾಸದಲ್ಲಿ ಮಾಡಿಕೊಳ್ಳುವಂಥದ್ದು ಸೂಕ್ತ. ತುಂಬ ಉತ್ತಮವಾದಂತಹ ನಿಮ್ಮ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳು ಈ ಸಮಯದಲ್ಲಿ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಬಹುದು. ಅಥವಾ ಈ ಸಮಯದಲ್ಲಿ ಸಿಕ್ಕಿದಂತಹ ಉದ್ಯೋಗ ಸ್ವಲ್ಪ ಲಾಂಗ್ ಟರ್ಮ್ ಶಾಶ್ವತವಾದ ವ್ಯವಸ್ಥೆಗಳನ್ನು ಕೊಡುತ್ತೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಶುಕ್ರ ಲಾಭದಲ್ಲಿದ್ದಾನೆ. ಕುಜನು ಕೂಡ ದ್ವಿತೀಯ ಕುಟುಂಬ ಸ್ಥಾನದಲ್ಲಿರ್ತಾನೆ.
ಒಡಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಅದ್ಭುತವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲ ಆಗುತ್ತೆ. ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣ್ತೀರ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಸಲುವಾಗಿ ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಸಲುವಾಗಿ, ಉದ್ಯೋಗದ ಪರಿವರ್ತನೆ ಅಥವಾ ಹೂಡಿಕೆ ಮಾಡುವಂತಹ ವಿಚಾರಗಳಲ್ಲಿ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತ ಹುಸಿಯಾಗೋದಿಲ್ಲ. 100% ಸಕ್ಸಸ್ಸನ್ನು ಕಾಣ್ತೀರ. ವಿದ್ಯೆ, ಮಾತೃ, ವಾಹನ, ಸುಖ ಸ್ಥಾನಾಧಿಪತಿ ಕುಜ ದ್ವಿತೀಯ ಕುಟುಂಬ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಇದು 100% ಉತ್ತಮವಾದಂತಹ ಸಮಯ. ವಿದ್ಯಾರ್ಜನೆ ಖಂಡಿತ ಶುಭ ಆಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಹನ, ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳು ಸಿಂಹರಾಶಿಯವರಿಗೆ ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ. ಇದರಲ್ಲಿ ಯಾವುದೇ ಹಿನ್ನಡೆಗಳು ಖಂಡಿತ ಇರೋದಿಲ್ಲ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಮುಂದಿನ ಅಕ್ಟೋಬರ್, ನವೆಂಬರ್ ಒಳಗಡೆ ಬಹಳಷ್ಟು ಸಕ್ಸಸ್ಸನ್ನು ಕಾಣಬಹುದು ಇಂತಹ ವಿಚಾರಗಳಲ್ಲಿ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದ ಮೇಲೆ ಗುರು ಶುಕ್ರರ ದೃಷ್ಟಿ ಬೀಳುವಂಥದ್ದು. ತ್ರಿಕೋಣ, ಟ್ರಯಾಂಗಲಲ್ಲಿ ಶುಭಗ್ರಹಗಳಿರಬೇಕು ಅಂತ ಹೇಳ್ತೇವೆ. ಅದರಲ್ಲೂ ಪರಮ ಶುಭನಾದ ಶುಕ್ರ ಒಬ್ಬ ಶುಭಗ್ರಹ, ಗುರು, ದೈವಗುರು, ಅವರಿಬ್ಬರು ಸಂತಾನ ಸ್ಥಾನವನ್ನು ನೋಡ್ತಾರೆ. ಸೊ ವಿಶೇಷವಾಗಿ ಸಿಂಹರಾಶಿಯವರಿಗೆ ಈ 1-2 ಮಾಸಗಳೇನಿದೆ, ಮಕ್ಕಳಿಗೆ ಏನಾದರೂ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಅಥವಾ ಮಕ್ಕಳ ಅಭಿವೃದ್ಧಿಗಳನ್ನು ನೋಡಿ ವಿಶೇಷವಾಗಿ ಸಂತೋಷ ಪಡುವಂತಹ ಸಮಯ. ಮಕ್ಕಳಿಗೆ ವಿವಾಹ ಭಾಗ್ಯ, ಉದ್ಯೋಗದಲ್ಲಿ ಬಡ್ತಿ ಇವೆಲ್ಲದನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವವರಿಗೆ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಸಿಂಹರಾಶಿಯವರು ತುಂಬ ಅಭಿವೃದ್ಧಿಗಳನ್ನು ಕಾಣ್ತೀರ. ಶತ್ರು, ಋಣ, ರೋಗ ಸ್ಥಾನಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಸ್ನೇಹಿತರ ನಡುವೆ ಯಾವುದೇ ವ್ಯವಹಾರ, ಹೂಡಿಕೆಗಳನ್ನು ಅವಾಯ್ಡ್ ಮಾಡುವಂಥದ್ದು ಸೂಕ್ತ. ಅಷ್ಟಮ ಶನಿಯ ಪ್ರಭಾವಗಳು ತುಂಬ ಹತ್ತಿರದ ಸಂಬಂಧಗಳನ್ನು ನಿಷ್ಠೂರ ಮಾಡೋದಕ್ಕೆ ಕಾರಣ ಆಗುತ್ತೆ. ಅದು ಕುಟುಂಬ ಮತ್ತು ವ್ಯವಹಾರ, ಉದ್ಯೋಗ ಕ್ಷೇತ್ರಕ್ಕೆ ಹೆಚ್ಚಾಗಿ ಸಂಬಂಧಪಟ್ಟಿರುತ್ತೆ. ಇಂಥದ್ದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ಉತ್ತಮ. ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಒಂದು ಏರುಪೇರುಗಳು ಅಷ್ಟಮ ಶನಿಯಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಈಶ್ವರ ಮತ್ತು ಆಂಜನೇಯನ ದರ್ಶನ, ಸೋಮವಾರದ ದಿವಸ ರುದ್ರಾಭಿಷೇಕ, ಶನಿವಾರದ ದಿವಸ ಆಂಜನೇಯನಿಗೆ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿದರೆ ಶುಭ ಆಗುತ್ತೆ. ಸಪ್ತಮ ಮಾಂಗಲ್ಯ ಸ್ಥಾನಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಸೊ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವಗಳು 3 ವಿಚಾರಗಳಲ್ಲಿ ಸಮಸ್ಯೆ ಮಾಡುತ್ತೆ. ಒಂದು, ದಾಂಪತ್ಯ ಅಂದರೆ ಗಂಡ ಹೆಂಡತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತೆ. ಅದರಲ್ಲಿಯೂ ಕೂಡ ಹೆಚ್ಚಿನದಾಗಿ ಕಾಲಿನ ಮೂಳೆಗಳಿಗೆ ಸಂಬಂಧಪಡುತ್ತೆ ಅಂತ ಹೇಳುತ್ತೆ ಶನಿಯ ಒಂದು ವಿಚಾರದಲ್ಲಿ. ಜೊತೆಗೆ ಕುಟುಂಬ, ವಾಕ್ಸ್ಥಾನಕ್ಕೆ ಶನಿ ದೃಷ್ಟಿ ಬೀಳೋದ್ರಿಂದ ವಾಕ್ಯಗಳು ಕುಟುಂಬದಲ್ಲಿ ಅತಿ ಹತ್ತಿರದ ಸಂಬಂಧಗಳನ್ನು ಸ್ವಲ್ಪ ನಿಷ್ಠೂರ ಮಾಡುತ್ತೆ. ಕರ್ಮ, ಉದ್ಯೋಗ ಕ್ಷೇತ್ರದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ. ಇದೆಲ್ಲದಕ್ಕೂ ಪರಿಹಾರ, ಒಂದು ಗುರುವನ್ನು ಬಲ ಮಾಡ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಹನುಮಾನ್ ಚಾಲಿಸ ಕೇಳುವಂಥದ್ದು. ಇವೆಲ್ಲ ಆಲ್ಮೋಸ್ಟ್ 60% ನಿಮಗೆ ಅನುಕೂಲಗಳನ್ನು ಕೊಡುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಯಾವುದೇ ರಾಶಿಗಳಿಗೆ ಸಂಬಂಧಪಡುವಂತಹ ನೆಗೆಟಿವ್ಗಳನ್ನು ಹೇಳಿದರೆ ಅದರ ಜೊತೆಯಲ್ಲೇ ಅದಕ್ಕೆ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ಹೇಳಿರ್ತೇವೆ. ಇದೆಲ್ಲ ನೀವು ರೊಟೀನಾಗಿ ಮಾಡ್ತಾ ಇದ್ದರೂ ಕೂಡ ಈ ಸಮಯದಲ್ಲಿ ಅದು ಬಿಟ್ಟು ಹೋಗೋದಕ್ಕೆ ಹಲವಾರು ಅವಕಾಶಗಳಿರುತ್ತೆ. ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥವರು ಅಷ್ಟಮ ಶನಿ 7.5 ಅದನ್ನು ಬಿಟ್ಟುಬಿಟ್ಟಿರ್ತಾರೆ. ಸೊ ಹಾಗಾಗಿ ಈ ಥರದ ಏರುಪೇರುಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಸಪ್ತಮದಲ್ಲಿ ರಾಹುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ, ಇವೆಲ್ಲ ಕೂಡ ಜೀರ್ಣಕ್ರಿಯೆ, ಡೈಜೆಷನ್, ಬೆನ್ನು ಹುರಿ, ಬ್ಯಾಕ್ ಪೇನ್, ಇದೆಲ್ಲ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಬರುವಂಥದ್ದಿರುತ್ತೆ. ಅದೆಲ್ಲ ಈ ಮಾಸಗಳಲ್ಲಿ ಸಂಪೂರ್ಣ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಕುಜ ಕಳೆದ ತಿಂಗಳು 28ನೇ ತಾರೀಕಿಗೆ ಅವನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಅದು ಒಂದು ಜನ್ಮರಾಶಿಯಿಂದ ಕುಜನ ಬಿಡುಗಡೆ ಅನ್ನುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ಆರೋಗ್ಯದ ವಿಚಾರಗಳಲ್ಲಿ.
9ನೇ ಮನೆ ಭಾಗ್ಯಸ್ಥಾನ, ಭಾಗ್ಯಾಧಿಪತಿ ಕುಜ ಕುಟುಂಬ ಧನಸ್ಥಾನದಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಸಿಂಹರಾಶಿಯವರಿಗೆ ಹೆಚ್ಚಾಗಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಇವೆಲ್ಲ ಅದ್ಭುತವಾದ ಲಾಭಗಳನ್ನು ತಂದುಕೊಡೋದಕ್ಕೆ ಕಾರಣ ಆಗುತ್ತೆ. ಹೆಚ್ಚಿನ ವಿಚಾರಗಳು ಪ್ರಾಪರ್ಟಿ ರಿಲೇಟೆಡ್ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ದಶಮ ಕೇಂದ್ರವನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಕರ್ಮಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿದ್ದಾನೆ. ಸಿಂಹರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಈ ಸಮಯದಲ್ಲಿ ಮಾಡಿಕೊಳ್ಬೋದು. ಅತ್ಯಧಿಕ ಲಾಭಗಳನ್ನು ಕಾಣ್ತೀರಾ. ಕೇಂದ್ರ ಕೋಣಾಧಿಪತಿಗಳು ಲಾಭಸ್ಥಾನದಲ್ಲಿ ಸೇರಿದ್ದಾರೆ, ಖಂಡಿತ ಶುಭ ಆಗುತ್ತೆ. ನಿಮ್ಮ ಜ್ಞಾನದಿಂದ ಮಾಡುವಂತಹ ಕೆಲಸಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿ, ಪ್ರಮೋಷನ್, ಹೊಸ ಉದ್ಯೋಗ ಇವೆಲ್ಲ ಸಿಂಹರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಏಕಾದಶ ಲಾಭಸ್ಥಾನ, ಲಾಭದಲ್ಲಿ ಗುರು ಶುಕ್ರರ ಸಂಯೋಗ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ. ಇಂತಹ ಸಮಯ ಸಿಂಹರಾಶಿಯವರಿಗೆ ಇದು ಅದ್ಭುತವಾದಂತಹ ಸಮಯ. ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಪ್ರಯತ್ನ ಹೆಚ್ಚಿಸ್ಕೊಳ್ಳಿ. ಬಹಳ ಅಪರೂಪ. ಪ್ರತಿ ಮಾಸ ಭವಿಷ್ಯಗಳನ್ನು ನೋಡುವಂಥ ಸಿಂಹರಾಶಿಯವರಿಗೆ ಇದಕ್ಕಿಂತ ಅದ್ಭುತವಾದಂತಹ ಮಾಸ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಅಕ್ಟೋಬರ್, ನವೆಂಬರ್ ತನಕ ಗುರುವಿನ ಸಂಚಾರಗಳು ತುಂಬ ಅದ್ಭುತವಾಗಿದೆ. ಶುಕ್ರನು ಕೂಡ ಶುಭ ಸ್ಥಾನದಲ್ಲಿದ್ದಾನೆ. ಆಗಸ್ಟ್ 20ರ ತನಕ ಶುಕ್ರ ಲಾಭದಲ್ಲೇ ಇರ್ತಾನೆ. ಗುರುವಿನ ಯುತಿಯಲ್ಲಿ ಖಂಡಿತ ಅಭಿವೃದ್ಧಿಗಳು, ಹೂಡಿಕೆ, ಇನ್ವೆಸ್ಟ್ಮೆಂಟ್, ವಿವಾಹ, ಸಂತಾನ ಎಲ್ಲದಕ್ಕೂ ಕೂಡ ಸಿಂಹರಾಶಿಯವರಿಗೆ ಶುಭ ಸಮಯ. ಮಂಗಳ ಕಾರ್ಯಗಳಿಗೆ ಅದ್ಭುತವಾದಂತಹ ಸಮಯ. ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.